ಒಂದು ದಿನ ಶಿವನು ಗಣಪತಿಯನ್ನು ಕಾವಲಿಗೆ ನಿಲ್ಲಿಸಿ ಧ್ಯಾನಕ್ಕೆ ಕುಳಿತನು. ಶಿವನ ಆದೇಶದಂತೆ ಗಣೇಶನು ಯಾರನ್ನೂ ಬಿಡದೆ ಕಾವಲು ಕಾಯುತ್ತಿದ್ದ. ಅದೇ ಸಮಯದಲ್ಲಿ ಋಷಿ ಪರಶುರಾಮರು ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಅಲ್ಲಿಗೆ ಬರುತ್ತಾರೆ. ಪರಶುರಾಮರು ಶಿವನ ಧ್ಯಾನದ ಸ್ಥಳದ ಕಡೆ ಹೆಜ್ಜೆ ಹಾಕುತ್ತಿದ್ದಂತೆ ಗಣೇಶನು ಅವರನ್ನು ತಡೆಯುತ್ತಾನೆ. ಪರಶುರಾಮರು ಎಷ್ಟು ಹೇಳಿದರೂ ಗಣೇಶ ಅವರಿಗೆ ದಾರಿ ಬಿಡಲಿಲ್ಲ. ಇದು ಪರಶುರಾಮರ ಕೋಪಕ್ಕೆ ಕಾರಣವಾಯಿತು. ಕೋಪದಿಂದ ಪರಶುರಾಮರು ತಮ್ಮ ಕೈಯಲ್ಲಿದ್ದ ಕೊಡಲಿಯನ್ನು ಎತ್ತಿ ಗಣೇಶನ ಮೇಲೆ ಬೀಸುತ್ತಾರೆ. ಗಣೇಶನು ತನ್ನ ದೈವಿಕ ಶಕ್ತಿಯಿಂದ ಆ ಕೊಡಲಿಯನ್ನು ತಡೆಯಬಹುದಿತ್ತು. ಆದರೆ ಆ ಕೊಡಲಿಯು ಶಿವ ಪರಶುರಾಮರಿಗೆ ಕೊಟ್ಟ ಅಸ್ತ್ರವಾಗಿತ್ತು. ಅದನ್ನು ತಡೆದರೆ ತನ್ನ ತಂದೆಗೆ ಅವಮಾನ ಮಾಡಿದಂತಾಗುತ್ತದೆ ಎಂದು ಅದರ ಹೊಡೆತವನ್ನು ತಿನ್ನಲು ಮುಂದಾಗುತ್ತಾನೆ. ಕೊಡಲಿಯ ಆ ಹೊಡೆತವು ಗಣೇಶನ ದಂತಕ್ಕೆ ಬಡಿದು ಗಣೇಶನ ಒಂದು ದಂತ ಮುರಿಯುತ್ತದೆ. ಗಣೇಶ ಏಕದಂತನಾಗುತ್ತಾನೆ. ಈ ಮುರಿದ ದಂತದಿಂದಲೇ ಗಣೇಶ ಮಹಾಭಾರತ ಗ್ರಂಥ ಬರೆದದ್ದು ಎಂದು ಪುರಾಣಗಳು ಹೇಳುತ್ತವೆ.